ಎಲ್ರಿಗೂ ನಮಸ್ಕಾರ. ನಮ್ಮ ಪುರಾಣ ವೇದಗಳನ್ನೆಲ್ಲ ಓದ್ತಾ ಹೋದ ಹಾಗೆ ಕೆಲವೊಂದು ಕಾನ್ಸೆಪ್ಟ್ಸ್ ಇದೆಯಲ್ಲ, ಅವು ನಮ್ಮನ್ನ ಸದಾ ಅಚ್ಚರಿಗೊಳಿಸ್ತಲೇ ಇರ್ತಾವೆ. ಅಂಥ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಅಂದ್ರೆ ಅದು ಸಪ್ತ ಋಷಿಗಳು. ಹಾಗಂದ್ರೆ ಯಾರಿವರು, ಇವರ ಪ್ರಾಮುಖ್ಯತೆ ಏನು? ಬನ್ನಿ ಇವತ್ತು ಇದ್ರ ಬಗ್ಗೆನೇ ಸ್ವಲ್ಪ ಆಳವಾಗಿ ನೋಡೋಣ. ಮೊದಲನೇ ಪ್ರಶ್ನೆನೇ ಇದು, ಈ ಸಪ್ತ ಋಷಿಗಳು ಅಂದ್ರೆ ಎಕ್ಸಾಕ್ಟಾಗಿ ಯಾರು? ಈ ಒಂದು ಪ್ರಶ್ನೆಯಿಂದಲೇ ನಮ್ಮ ಇವತ್ತಿನ ಈ ಪಯಣವನ್ನ ಶುರು ಮಾಡೋಣ. ಈ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಅವರ ಬೇಸಿಕ್ ಐಡೆಂಟಿಟಿ ಏನು ಅಂತ ತಿಳ್ಕೋಬೇಕು. ಫಸ್ಟ್ ಸಪ್ತ ಋಷಿಗಳ ಒಂದು ಚಿಕ್ಕ ಇಂಟ್ರೊಡಕ್ಷನ್ ನೋಡೋಣ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಸಪ್ತ ಋಷಿಗಳು ಅಂದ್ರೆ ನಮ್ಮ ಪವಿತ್ರ ಗ್ರಂಥಗಳಾದ ಪುರಾಣ ವೇದಗಳಲ್ಲೆಲ್ಲ ಉಲ್ಲೇಖ ಆಗಿರೋ 7 ಮಹಾನ್ ಜ್ಞಾನಿಗಳು. ಅಂದ್ರೆ ಇವರು ಕೇವಲ ಸಾಮಾನ್ಯ ಋಷಿಗಳಲ್ಲ, ಖಂಡಿತ ಅಲ್ಲ. ಇವರನ್ನ ಜ್ಞಾನ ಮತ್ತು ಧರ್ಮದ ಒಂದು ಸಿಂಬಲ್ ಅಂತಾನೆ ಪರಿಗಣಿಸಲಾಗಿದೆ. ಅಷ್ಟೇ ಯಾಕೆ, ನಮ್ಮ ಸಂಸ್ಕೃತಿಯ ಅಡಿಪಾಯಕ್ಕೆ ಇವರ ಜ್ಞಾನವೇ ಮೂಲ ಅಂದ್ರೂ ತಪ್ಪಾಗಲ್ಲ. ಸರಿ, ಇವರನ್ನ ಬರೀ 7 ಋಷಿಗಳು ಅಂತ ಅಷ್ಟೇ ಹೇಳಿ ಸುಮ್ನಾಗೋಕ್ಕಾಗಲ್ಲ. ಯಾಕೆಂದ್ರೆ ಅದಕ್ಕಿಂತ ಎಷ್ಟೋ ದೊಡ್ಡ ಜವಾಬ್ದಾರಿ ಅವರ ಮೇಲಿದೆ. ಅದೇ ಅವರನ್ನ ಜ್ಞಾನದ ಪ್ರವರ್ತಕರು ಅಂತ ಗುರುತಿಸೋ ಹಾಗೆ ಮಾಡಿರೋದು. ಹಂಗಂದ್ರೆ ಏನರ್ಥ ಅಂದ್ರೆ ನೋಡಿ, ಈ ಸೃಷ್ಟಿಯ ರಹಸ್ಯಗಳು, ಧರ್ಮದ ಸೂಕ್ಷ್ಮತೆಗಳು, ಆಮೇಲೆ ಇಡೀ ಬ್ರಹ್ಮಾಂಡದ ಜ್ಞಾನ ಇದೆಯಲ್ಲ, ಅದನ್ನ ಮಾನವ ಕುಲಕ್ಕೆ ತಲುಪಿಸೋ ಕೆಲಸನೇ ಇವರದು. ಒಂದು ರೀತಿ ಹೇಳೋದಾದ್ರೆ ಜ್ಞಾನದ ಮೊದಲ ಗುರುಗಳು ಮತ್ತು ಅದರ ಗಾರ್ಡಿಯನ್ಸ್ ಇದ್ದಾಗೆ. ನಮ್ಮ ಇಡೀ ಜ್ಞಾನ ಪರಂಪರೆಯ ಬೇರು ಇವರೇ. ಇಲ್ಲಿಯೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ, ಕೇಳಿ. ಸಪ್ತಋಷಿ ಅನ್ನೋದು ಕೆಲವು ನಿರ್ದಿಷ್ಟ ವ್ಯಕ್ತಿಗಳ ಹೆಸರಲ್ಲ, ಬದಲಿಗೆ ಅದೊಂದು ಪರ್ಮನೆಂಟ್ ಟೈಟಲ್, ಒಂದು ಪದವಿ ಇದ್ದ ಹಾಗೆ. ಪ್ರತಿ ಮನ್ವಂತರದಲ್ಲಿ ಅಂದ್ರೆ ಈ ಬ್ರಹ್ಮಾಂಡದ ಪ್ರತಿ ಯುಗ ಚಕ್ರದಲ್ಲೂ ಆ ಪದವಿಯನ್ನ ಬೇರೆ ಬೇರೆ ಮಹಾನ್ ಋಷಿಗಳು ವಹಿಸ್ಕೊಳ್ತಾರೆ. ಇದು ಜ್ಞಾನ ಪರಂಪರೆ ಅನ್ನೋದು ನಿರಂತರವಾಗಿ ಹರಿತಾನೇ ಇರುತ್ತೆ ಅನ್ನೋದಕ್ಕೆ ಒಂದು ದೊಡ್ಡ ಸಂಕೇತ. ಹಾಗಾದ್ರೆ ಈಗ ನಾವು ಜೀವಿಸ್ತಾ ಇರೋ ಈ ಯುಗದಲ್ಲಿ ಅಂದ್ರೆ ಪ್ರಸ್ತುತ ಮನ್ವಂತರದ ಸಪ್ತ ಋಷಿಗಳು ಯಾರು ಅನ್ನೋ ಪ್ರಶ್ನೆ ಬರುತ್ತೆಲ್ವಾ? ಈ ಯುಗದ ಜ್ಞಾನದ ಪಾಲಕರು ಯಾರು ಅಂತ ತಿಳಿದುಕೊಳ್ಳುವ ಸಮಯ ಬಂದಿದೆ. ಬನ್ನಿ ನೋಡೇ ಬಿಡೋಣ. ಈ ಹೆಸರುಗಳನ್ನ ಒಂದೊಂದಾಗಿ ನಿಧಾನವಾಗಿ ಗಮನಿಸೋಣ. ವಸಿಷ್ಠ, ವಿಶ್ವಾಮಿತ್ರ, ಜಮದಗ್ನಿ, ಭರದ್ವಾಜ, ಅತ್ರಿ, ಗೌತಮ ಮತ್ತು ಕಶ್ಯಪ. ಈ ಹೆಸರುಗಳೆಲ್ಲ ನಮಗೆ ತುಂಬಾನೇ ಪರಿಚಿತ ಅಲ್ವಾ? ನಮ್ಮ ಪುರಾಣ ಕಥೆಗಳಲ್ಲಿ, ಇತಿಹಾಸದಲ್ಲಿ ಪದೇ ಪದೇ ಕೇಳಿ ಬರ್ತಾನೆ ಇರ್ತವೆ. ಹೌದು, ಇವರೇ ನಮ್ಮ ಈ ಕಾಲದ ಅಂದ್ರೆ ಪ್ರಸ್ತುತ ಮನ್ವಂತರದ ಜ್ಞಾನ ರಕ್ಷಕರು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಯುಗಯುಗಗಳಿಂದ ಈ ಜ್ಞಾನವನ್ನ ಒಂದು ಜನರೇಷನ್ನಿಂದ ಇನ್ನೊಂದು ಜನರೇಷನ್ಗೆ ಹೀಗೆ ವರ್ಗಾಯಿಸಿಕೊಂಡು ಬಂದಿರುವ ಈ ಸಪ್ತಋಷಿಗಳ ಪರಂಪರೆಯ ನಿಜವಾದ ಮಹತ್ವಾದ್ರೂ ಏನು? ಇದು ಕೇವಲ ಒಂದು ಹಳೆ ಕಥೆನಾ, ಅಥವಾ ಇವತ್ತಿನ ನಮ್ಮ ಜೀವನಕ್ಕೂ ಇದರಿಂದ ಏನಾದರೂ ಸಂದೇಶ ಸಿಗುತ್ತಾ? ಖಂಡಿತವಾಗಿಯೂ ಯೋಚನೆ ಮಾಡಬೇಕಾದ ವಿಷಯವಿದು.